ಭಾರೀ ಅಂತರದ ಸೋಲು. ಮಮತಾ ದರ್ಬಾರ್ ಅಂತ್ಯಕ್ಕೆ ಈ ಎಡವಟ್ಟುಗಳೇ ಪ್ರಮುಖ ಕಾರಣ. ಸತತ 3 ಬಾರಿ ಪಶ್ಚಿಮ ಬಂಗಾಳದಲ್ಲಿ ಮುಖ್ಯಮಂತ್ರಿ ಗದ್ದುಗೆ ಏರಿದ ಮಮತಾ ಬ್ಯಾನರ್ಜಿ 4ನೇ ಬಾರಿಯೂ ನಾನೇ ಸಿಎಂ ಎಂಬ ಆಸೆಗೆ ಬಿಜೆಪಿ ತಣ್ಣೀರೆರಚಿದೆ. ಬಂಗಾಳದಲ್ಲಿ ಕೇಸರಿ ಬಾವುಟ ಹಾರಿಸುವ ದಶಕಗಳ ಕಾಲದ ಬಿಜೆಪಿ ಕನಸು 2026ರಲ್ಲಿ ನನಸಾಗಿದ್ದು, ಕಳೆದ 15 ವರ್ಷಗಳಿಂದ ಆಡಳಿತ ನಡೆಸಿದ್ದ ಮಮತಾ ಬ್ಯಾನರ್ಜಿ ನೇತೃತ್ವದ ಟಿಎಂಸಿ ಸರ್ಕಾರದ ಅಧಿಕಾರ ಅಂತ್ಯಗೊಂಡಿದೆ. ಮಮತಾ ಪರಾಭವ. ಭವಾನಿಪುರ ಕ್ಷೇತ್ರದಲ್ಲಿ ಬಿಜೆಪಿ ನಾಯಕ ಸುವೇಂದು ಅಧಿಕಾರಿ ವಿರುದ್ಧ ಕಣಕ್ಕೆ ಇಳಿದಿದ್ದ ಸಿಎಂ ಮಮತಾ ಬ್ಯಾನರ್ಜಿ 15,105 ಮತಗಳ ಅಂತರದಿಂದ ಸೋಲು ಕಂಡಿದ್ದು ಭಾರೀ ಮುಖಭಂಗ ಅನುಭವಿಸಿದ್ದಾರೆ. 294 ಕ್ಷೇತ್ರಗಳ ಪೈಕಿ 200ಕ್ಕೂ ಅಧಿಕ ಕ್ಷೇತ್ರಗಳನ್ನು ಗೆದ್ದಿರುವ ಬಿಜೆಪಿ ಸ್ಪಷ್ಟ ಬಹುಮತದೊಂದಿಗೆ ಸರ್ಕಾರ ರಚಿಸಲು ಮುಂದಾಗಿದೆ. ಚುನಾವಣೆಗೂ ಮೊದಲೇ ಗಟ್ಟಿಯಾಗಿ ನುಡಿದಿದ್ದ ಕಮಲ ಪಡೆ ಬಂಗಾಳದಲ್ಲಿ ದೀದಿ ಅಧಿಕಾರದ ಯುಗಾಂತ್ಯ ಖಚಿತ ಎಂದಿತ್ತು. ಇದಕ್ಕೆ ತಿರುಗೇಟು ನೀಡಿದ್ದ ಬ್ಯಾನರ್ಜಿ ತಮ್ಮ ಸರ್ಕಾರವನ್ನು ಅಲುಗಾಡಿಸಲು ಸಾಧ್ಯವಿಲ್ಲ ಎಂದು ಗುಡುಗಿದ್ದು ಈಗ ನೆನಪಿಸಿಕೊಳ್ಳಬಹುದು. 1 ವರ್ಷ ಮುಂಚೆಯೇ ಪ್ಲಾನ್. ಚುನಾವಣೆಗೆ ಬಿಜೆಪಿ 1 ವರ್ಷ ಮುಂಚಿತವಾಗಿಯೇ ಪೂರ್ವ ತಯಾರಿ ನಡೆಸಿತ್ತು. ಕಳೆದ ಚುನಾವಣೆಯಲ್ಲಿ 77 ಕ್ಷೇತ್ರಗಳನ್ನು ಗೆಲ್ಲುವ ಮೂಲಕ ವಿರೋಧ ಪಕ್ಷದ ಸ್ಥಾನದಲ್ಲಿದ್ದ ಕೇಸರಿ ಪಡೆ ಈ ಬಾರಿ ಟಿಎಂಸಿ ಸರ್ಕಾರದ ನ್ಯೂನ್ಯತೆಗಳನ್ನು ಜನರ ಮುಂದೆ ಬಹಿರಂಗಪಡಿಸಿದ್ದಲ್ಲದೆ ಸೋನಾ ಬಾಂಗ್ಲಾ ಎಂಬ ಪರಿಕಲ್ಪನೆಯನ್ನ ಜನರ ಮುಂದಿಟ್ಟು ಕಾನೂನು ಸುವ್ಯವಸ್ಥೆ ಕಾಪಾಡುವುದು, ಮಹಿಳೆಯರ ರಕ್ಷಣೆ, ಅಭಿವೃದ್ಧಿ ಹಾಗೂ ನಿರುದ್ಯೋಗಿ ಯುವಕರಿಗೆ, ಮಹಿಳೆಯರಿಗೆ ಮಾಸಿಕವಾಗಿ 3,000 ರೂಪಾಯಿ ನೀಡುವ ಭರವಸೆ ಕೊಟ್ಟಿತ್ತು. ರಾಜ್ಯದಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬಂದ್ರೆ ಟಿಎಂಸಿ ಗೂಂಡಾಗಳು ಜೈಲು ಸೇರಲಿದ್ದಾರೆ, ಜನರು ನೆಮ್ಮದಿಯ ನಿಟ್ಟುಸಿರು ಬಿಡಬಹುದು, ಅಭಿವೃದ್ಧಿಯೂ ಆಗಲಿದೆ ಎಂಬ ಆಶ್ವಾಸನೆ ನೀಡಿತ್ತು. ಟಿಎಂಸಿ ಸೋಲಿಗೆ ಪ್ರಮುಖ ಕಾರಣಗಳು: ತೀವ್ರವಾದ ಆಡಳಿತ ವಿರೋಧಿ ಅಲೆ, ಭ್ರಷ್ಟಾಚಾರದ ಆರೋಪಗಳು, ನೇಮಕಾತಿ ಹಗರಣ, ಪಡಿತರ ಚೀಟಿ ಹಗರಣ ಇತ್ಯಾದಿ. ಸಂದೇಶ್ ಖಾಲಿ ಹಾಗೂ ಆರ್ಚಿಕರ್ ಅತ್ಯಾಚಾರ ಘಟನೆ, ಟಿಎಂಸಿ ಕಾರ್ಯಕರ್ತರ ಅತಿಯಾದ ಗೂಂಡಾಗಿರಿ, ಜನರ ನಿರೀಕ್ಷೆಗಳನ್ನು ಈಡೇರಿಸಲು ದೀದಿ ಸರ್ಕಾರ ವಿಫಲವಾಗಿರುವುದು, ಸ್ಥಳೀಯ ನಾಯಕರ ಅತಿಯಾದ ಅಧಿಕಾರ ದುರ್ಬಳಕೆ, ದರ್ಪ, ಹೆಚ್ಚುತ್ತಿದ್ದ ಹಿಂಸಾತ್ಮಕ ಘಟನೆಗಳು, ಮಹಿಳೆಯರ ಮೇಲಿನ ದೌರ್ಜನ್ಯ, ಯುವಕರಿಗೆ ನಿರುದ್ಯೋಗ ಸಮಸ್ಯೆ, ಆರ್ಥಿಕತೆ ಮೇಲಿನ ಹೊಡೆತ, ಅಭಿಷೇಕ್ ಬ್ಯಾನರ್ಜಿ ಇತರ ನಾಯಕರ ನಡುವಿನ ಶೀತಲ ಸಮರ, ಚುನಾವಣೆ ವೇಳೆ ಇತರ ಪಕ್ಷಕ್ಕೆ ಮತ ನೀಡಿದವರ ಮೇಲೆ ಹಲ್ಲೆ, ಹತ್ಯೆ, ಅತಿಯಾದ ಅಲ್ಪಸಂಖ್ಯಾತರ ತುಷ್ಟೀಕರಣ, ಕುರುಮಿಗರ ಸಮುದಾಯದ ಆಕ್ರೋಶದಿಂದ ಮತ ವಿಭಜನೆ. ಬಿಜೆಪಿ ಗೆಲುವಿಗೆ ಪ್ರಮುಖ ಕಾರಣಗಳು: ಬೂತ್ ಮಟ್ಟದಿಂದ ಪಕ್ಷ ಸಂಘಟನೆ ಕಾರ್ಯ, ಹಿಂದುತ್ವದ ಅಜೆಂಡಾ ಮತ್ತು ಧ್ರುವೀಕರಣ, ಕೇಂದ್ರದ ಯೋಜನೆಗಳ ಪರಿಣಾಮಕಾರಿ ಪ್ರಚಾರ, ಕಾನೂನು ಸುವ್ಯವಸ್ಥೆ ಕಾಪಾಡುವ ಆಶ್ವಾಸನೆ, ಅಕ್ರಮ ನುಸುಳುಕೋರರ ನಿಯಂತ್ರಣ ಭರವಸೆ, ಬಾಂಗ್ಲಾದಲ್ಲಿ ನಡೆದಿದ್ದ ಹಿಂದೂಗಳ ಹತ್ಯೆ, ವಿಚಾರ ಚುನಾವಣೆಯಲ್ಲಿ ಮುಂಚೂಣಿ, ಮೋದಿ, ಅಮಿತ್ ಶಾ, ಯೋಗಿ ಆದಿತ್ಯನಾಥ್ ಸೇರಿ ಕೇಂದ್ರ ನಾಯಕರ ಆಕ್ರಮಣಕಾರಿ ಪ್ರಚಾರ, ಸಿಎಎ, ಗಡಿ ಸುರಕ್ಷತೆ, ಅಭಿವೃದ್ಧಿಯ ವಾಗ್ದಾನಗಳು, ಹಿಂದುತ್ವವನ್ನು ಬಲವಾಗಿ ಪ್ರತಿಪಾದಿಸದೆ ಬಂಗಾಳಿ ಅಸ್ಮಿತೆ ಬಗ್ಗೆ ಉಲ್ಲೇಖಿಸಿರುವುದು, ಬಂಗಾಳದ ಸ್ಥಳೀಯ ನಾಯಕತ್ವಕ್ಕೆ ಮನ್ನಣೆ, ಪ್ರತಿ ಬಾರಿ ಪ್ರಚಾರದಲ್ಲೂ ಸ್ಥಳೀಯ ನಾಯಕರ ಹೆಸರು ಉಲ್ಲೇಖಿಸಿ ಭಾಷಣ.